ಉರಿಬೇಕಾದ್ರೆ ಕಬ್ಬಿಣದ ಬಾಂಡಿಲೆ ಉರಿತೀನಿ. ನಾನು ಒಬ್ಬಳೇ ಇರ್ತೀನಿ, ಹಾಗಾಗಿ ನಾನು ಒಬ್ಬಳೇ ಇದ್ರು ಯಾರಾದರೂ ಮಾತಾಡೋಕ್ಕಿದ್ರು ಧನ್ವಂತ್ರಿ ಮಂತ್ರ ಎಲ್ರಿಗೂ ಆರೋಗ್ಯ ಕೊಡಲಿ. ಯಾಕಂದರೆ ನಾನು ಆರೋಗ್ಯ ಪೌಡರ್ ಅಂತ ಹೆಸರಿಟ್ಟಿದ್ದೀನಿ. ಆರೋಗ್ಯ ಕೊಡಲಿ. ಆಮೇಲೆ ಎಲ್ರಿಗೂ ಅವರು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂದರೆ ವೆಯ್ಟ್ ಲಾಸ್ ಆಗಲಿ, ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು ನಾನು ಉರಿಯೋವರೆಗೂ ಧನ್ವಂತ್ರಿ ಮಂತ್ರ ಹಾಕ್ಕೊಂಡೆ ನಾನು ಸಣ್ಣ ಉರಿಲಿಟ್ಕೊಂಡು ಕೈ ಆಡಿಕೊಂಡು ನಾನು ಇದಾಗಬಾರ್ದು ಅಂದ್ಬಿಟ್ಟು ಇದ್ರ ಮೇಲೆ ನಿಂತ್ಕೊಂಡು ಅನ್ನೋ ಬರುತ್ತೆ. 2-2.5 ಅವರ್ ಆಗುತ್ತೆ ಉರಿಯೋದಕ್ಕೆ. ಅದಕ್ಕೋಸ್ಕರ ಇದ್ರ ಕಾಲ ಮೇಲೆ ನಿಂತ್ಕೊಂಡೆ ನಾನು ಇದ್ರ ಮೇಲೆ ನಿಂತ್ಕೊಂಡು ಸಣ್ಣ ಉರಿಲಿಟ್ಕೊಂಡು ಉರಿಯೋದು. ಧನ್ವಂತ್ರಿ ಮಂತ್ರ ದೇವರು ಎಲ್ರಿಗೂ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡು ನಾನು ಉರಿಯೋದ್ರಿಂದ ನನ್ನ ಅನಿಸಿಕೆ ಎಲ್ರಿಗೂ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತ ನನ್ನ ಅನಿಸಿಕೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ನೋಡಿ ಈ ಥರ ತರಿಸ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ಎಲ್ಲಿ ಸಿಗುತ್ತೆ ನೀವು ತರಿಸೋದು. ನಿನ್ನೆ ಪೋರ್ಟರಲ್ಲಿ ನಾನು ಬುಕ್ ಮಾಡಿದ್ರೆ ಪೋರ್ಟರಲ್ಲಿ ಕಳಿಸ್ಕೊಡ್ತಾರೆ ಅವರು. ನಿನ್ನೆ ಎಲ್ಲ ತರಿಸಿದ್ದೀನಿ. ಇದು ಯಾವ್ದ್ಯಾವ್ದಕ್ಕಂತ ಹೇಳ್ತೀನಿ. ನಂದು ಆರ್ಡ್ರು ದುಬೈವರೆಗೂ ಕಳಿಸ್ತಾ ಇದ್ದೀನಿ. ತುಂಬ ಜನ ವೆಯ್ಟ್ ಲಾಸ್ ಆಗಿದ್ದೀವಿ, ಆರೋಗ್ಯವಾಗಿದ್ದೀವಿ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಿದ್ದಾರೆ. ಈ ಥರ 2 ದಿವಸಕ್ಕೊಂದ್ಸರಿ ಕವರ್ ತರಿಸ್ತೀನಿ. ಡಬಲ್ ಪ್ಯಾಕ್ ಮಾಡೋದು ನಾನು. ಇದು ಜಿಪ್ಲಾಕ್ ಕವರು. ಇದು ನೋಡಿ ಈ ಥರದ್ರಲ್ಲಿ ನಾನು ಆಗಲೇ ತೊಗೊಂಡಿರೋರು ಗೊತ್ತಿರುತ್ತೆ. ಇದು ಫೈನ್ ಕ್ವಾಲಿಟಿ. ಇದರಲ್ಲೇ 3 ಥರ ಕ್ವಾಲಿಟಿ ಬರುತ್ತೆ. ಇದು ಮೇಲೆ ಪ್ಲಾಸ್ಟಿಕ್ ಇರುತ್ತೆ, ಹಾಗಾಗಿ ನಮಗೆ ನೆನೆಯಲ್ಲ. ಬೇರೆದು ಬರುತ್ತೆ, ಅದು ಪ್ಲಾಸ್ಟಿಕ್ ಇರಲ್ಲ. ಈ ಥರದ್ದು ನೋಡಿ ನಾನು ಈಗ ತರಿಸ್ತೀನಿ. ನಾನು ಒಬ್ಬರ ಹತ್ರನೇ ಆರ್ಡ್ರ್ ಮಾಡಲ್ಲ. ಒಂದು 2-3 ಒಬ್ಬರು ಕೈ ಕೊಟ್ಟರೆ ನಮಗೆ ಇನ್ನೊಬ್ಬರ ಹತ್ರ ಆರ್ಡ್ರ್ ಮಾಡೋ ಥರ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಒಂದು 3 ಜನನ ಅಂಗಡಿಯವ್ರದ್ದು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀನಿ. ಇದು ನೆಲ್ಲಿಕಾಯಿ, ಒಣ ನೆಲ್ಲಿಕಾಯಿ ಆರೋಗ್ಯ ಪೌಡ್ರಿಗೆ ಹಾಕೋದಕ್ಕೆ. 2 ದಿವಸ 3 ದಿವಸಕ್ಕೊಂದ್ಸರಿ ನಾನು ಈಗ ಆರ್ಡ್ರ್ ಕೊಡ್ತೀನಿ. ಯಾಕಂದರೆ ಜಾಸ್ತಿ ತಂದು ಇಟ್ಕೊಳ್ಳೋಕ್ಕೆ ಆಗಲ್ಲ, ಅದಕ್ಕೋಸ್ಕರ. ಇದು ಮಂಜಿಷ್ಟ, ಇವಾಗ ಇದಕ್ಕೆ ಬರ್ತೀನಿ. ಇದು ಫೇಸ್ ಪೌಡರಿಗೆ ನಾನು ನೋಡಿ ಮಸೂರ್ ದಾಲ್ ಹಾಕ್ತೀನಿ, ಕಡಲೆಬೇಳೆ ಹಾಕ್ತೀನಿ, ಹೆಸ್ರು ಕಾಳು ಹಾಕ್ತೀನಿ. ಇದು 2 ಸೆಟ್ಟು 12 kg ಇದೆ. ಇದು ಬಾರ್ಲಿ ಪೌಡ್ರಿಗೆ. ಇದು ಮಂಜಿಷ್ಟ ಹಾಕ್ತೀನಿ. ಎಲ್ಲ ಪೌಡ್ರ್ ಹಾಕ್ತೀನಿ ನಾನು, ಯಾಕಂದರೆ ಮಿಷಿನ್ಗೆ ಹಾಕ್ಸಲ್ಲ. ಇದೆಲ್ಲ ಮಿಷಿನ್ಗೆ ಪೌಡ್ರ್ ಮಾಡಿಕೊಡಿ ಅಂದರೆ ಹಾಕಲ್ಲ. ಇದು ಆರೆಂಜ್ ಪೀಲ್ ಪೌಡ್ರು. ಇದು ಅಲೋವೆರಾ ಪೌಡ್ರ್. ಇದು ತಂಗಡಿ ಹೂ ಅಂತ ಸಿಗುತ್ತೆ, ಅದು. ನೀಮ್ ಪೌಡ್ರು. ಇದು ಜೇಷ್ಠ ಮಧು ಪೌಡ್ರು. ರೋಸ್ ಪೆಟಲ್ ಪೌಡ್ರು ನಾನೇ ಹಾಕ್ತೀನಿ ಇದಕ್ಕೆ. ನಾನೇ ರೋಸ್ ಪೆಟಲ್ಲು ತಂದು ಹಾಕೋದು. ಆಮೇಲೆ ನೋಡಿ ಅಮೆಝಾನ್ ಕವರ್ಗಳು ಈ ಥರ ತರಿಸ್ತೀನಿ. ದೊಡ್ಡ ಸೈಜ್ ಎಲ್ಲ ಇತ್ತು, ಚಿಕ್ಕ ಸೈಜ್ ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ನೋಡಿ
ವೇಟ್ ಲಾಸ್ ಪೌಡರ್ ಇದು. ಶುಂಠಿ, ಧನಿಯಾ, ಚಕ್ಕೆ, ಲವಂಗ, ತಿಪ್ಲಿ, ಇದು 2 ಸೆಟ್ ಇದೆ. ಓಂಕಾಳು, ಸೋಂಪು, ಜೀರಿಗೆ, ಕಹಿ ಜೀರಿಗೆ, ಚಕ್ಕೆ, ಅಗಸೆ ಬೀಜ, ಕಲೋಂಜಿ, ಮೆಂತ್ಯ. ಇದಕ್ಕಿನ್ನೂ ನಾನು ನೆಲ್ಲಿಕಾಯಿ, ಕರಿಬೇವು, ಇನ್ನೊಂದು 2 ಐಟಮು ಹಾಕ್ತೀನಿ. ನೋಡಿ, ಇದಿಷ್ಟು ನಂದು ವೇಟ್ ಲಾಸ್ದು. ದಿನ ನಂದಿಷ್ಟೇ ಕೆಲಸ ಇರುತ್ತೆ. ಇದು ಇನ್ನೊಂದು 2 ಸೆಟ್ಗೆ ನಾನು ದಿನ 2 ಸೆಟ್ ಮಾಡೋದು. ಅಂಗಡಿಯವ್ರಿಗೆ 2 ಸೆಟ್ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗತ್ತೆ. ನೋಡಿ, ದಿನ ಪೂರ್ತಿ ನಂದಿಷ್ಟು ಕೆಲಸ ಆಗತ್ತೆ. ಇದು ಬಾರ್ಲಿ ಪೌಡರ್ 10 kg ತರಿಸಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ತಗೊಳ್ಳೋರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ತುಂಬ ಧನ್ಯವಾದಗಳು. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ, ಬರೀ ವಾಟ್ಸಪ್ ಮಾಡಿ. ಬಂದು ಕಮೆಂಟ್ ಮಾಡ್ತಾ ಇರ್ತೀರ, ಕಾಲ್ ಹೋಗ್ತಾ ಇಲ್ಲ, ಕಾಲ್ ಬರಲ್ಲ. ಇದರಲ್ಲಿ ದಯವಿಟ್ಟು ವಾಟ್ಸಪ್ ಮಾಡಿ. ಕಾಲ್ ಬರಲ್ಲ. ನನ್ನ ಹತ್ರ 8 ಪ್ರಾಡಕ್ಟ್ ಸಿಗುತ್ತೆ. ಬೇಕು ಅಂದವರು ಆರ್ಡ್ರ್ ಕೊಡ್ಬೋದು. ನೋಡಿ, ಈ ಥರ ಎಲ್ಲ ಅಕಸ್ಮಾತ್ ನೀವು ಯಾರಾದರೂ ಮಾಡೋದಾದರೆ ನಾನು ಹೇಳೋದು, ಇದೇ ಥರ ಕವರ್ಗಳು ತರಿಸಿ ಇದಕ್ಕೆ ನಾನು ಫುಲ್ಲು ಸ್ಟಿಕ್ಕರ್ ಮಾಡಿಸಿದ್ದೀನಿ. ಇದೆಲ್ಲ ಕವರ್ಸ್ಗಳೇ. ನೋಡಿ, ಫುಲ್ಲು ಈ ಥರ ನಂದು ಇವಾಗ ಸ್ಟಿಕ್ಕರ್ ಮಾಡಿಸಿದ್ದೀನಿ. ಒಂದೊಂದು ನಂದು ಯಾವುದ್ಯಾವ್ದು ಪ್ರಾಡಕ್ಟ್ ಇದೆ, ನಂದು ಇನ್ನೊಂದು ಲೈಸೆನ್ಸ್ ಬಂದಿದೆಯಲ್ಲ, ಲೈಸೆನ್ಸ್ಗೆ ಎಲ್ಲದಕ್ಕೂ ಸ್ಟಿಕ್ಕರ್ ಮಾಡಿಸಿದ್ದೀನಿ. ಫುಲ್ಲು 1000 ಸ್ಟಿಕ್ಕರ್ ಮಾಡಿಸಿಟ್ಕೊಂಬಿಟ್ಟಿದ್ದೀನಿ. ಈಗ ಸ್ಟಿಕ್ಕರ್ ಹಾಕಿ ಕೊಡ್ತಾ ಇದ್ದೀನಿ. ಹಳಬ್ರೆಲ್ಲ ಬೇಜಾರು ಮಾಡ್ಕೊಂಬೇಡಿ, ನಮಗೆ ಸ್ಟಿಕ್ಕರ್ ಇಲ್ಲ ಅಂತ. ಆದರೆ ಪ್ರಾಡಕ್ಟ್ ಒಂದೇ, ಒಳಗಿರೋ ಪ್ರಾಡಕ್ಟ್ ಒಂದೇ, ಆದರೆ ಸ್ಟಿಕ್ಕರ್ ಮಾತ್ರ ಇವಾಗ ಹಾಕಿದ್ದೀನಿ ಅಷ್ಟೇ. ಬಿಟ್ಟರೆ ಬೇರೆ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ಈ ಥರ ಪ್ಯಾಕ್ ಮಾಡಿ ಕಳಿಸೋದು ನಾನು. ಇದು ಒಂದು ವೇಟ್ ಲಾಸ್ ಪೌಡರ್ ಕೊಟ್ಟಿದ್ರು. ಈಗ ಪ್ಯಾಕಿಂಗ್ ಶುರು ಮಾಡಿದ್ದೀನಿ. ಇಲ್ಲಿ ಮುಚ್ಕೊಂಡಿದ್ದೀನಿ ಅಂದರೆ ಅವ್ರದ್ದು ಅಡ್ರೆಸ್ಸು, ಫೋನ್ ನಂಬರ್ ಇದೆ. ಈ ಥರ ಲೇಬಲ್ ತೆಗೆದು ಅಂಟಿಸಿದ್ರೆ ಅವ್ರು ಬಂದು ಕೊರಿಯರ್ ಅವ್ರು ಬಂದು ಇಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿ ತೊಗೊಂಡೋಗ್ತಾರೆ. ಈ ಥರ ನಾನು ಪ್ರೊಫೆಷನಲ್ ಆಗಿ ಮಾಡ್ತಾ ಇರೋದು. ನೋಡಿದ್ರಲ್ಲ, ಕಡಲೆ ಹಿಟ್ಟಿಗೆ ಏನೇನು ಪೌಡ್ರ್ ಹಾಕ್ತೀನಿ, ವೇಟ್ ಲಾಸ್ಗೆ ಏನೇನು ಪೌಡ್ರ್ ಹಾಕ್ತೀನಿ ಅಂತ ಹೇಳಿ. ಬೇಕು ಅಂದವರು ವಿಡಿಯೋ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ವಾಟ್ಸಪ್ ಮಾಡಿ. ದಯವಿಟ್ಟು ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ಇದಿಷ್ಟು ನಂದು ದಿನ ಹೆಚ್ಚಾಗ್ತಿರೋ ನನ್ನ ಬಿಸ್ನೆಸ್ಸು. ಕೃಷ್ಣನ ದಯೆ ಮತ್ತು ನಿಮ್ಮೆಲ್ಲರೂ ಪ್ರೀತಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.